ಅರಬ್ ರಾಷ್ಟ್ರಗಳ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇದೀಗ ಭೀಕರವಾಗಿ ದಾಳಿ ಮಾಡಲಾಗ್ತಾ ಇದೆ. ಯುಎಇಯ ಅಲ್ ರುವಾಯಿಸ್ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಯುಎಇ ರಾಡಾರ್ ಸಿಸ್ಟಮ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡ್ತಾ ಇದೆ. ಅಮೆರಿಕದ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಧ್ವಂಸ ಮಾಡ್ತಾ ಇದೆ. ಈಗ ಅರಬ್ ರಾಷ್ಟ್ರಗಳ ಮೇಲೆ ಈಗ ಭೀಕರವಾಗಿ ದಾಳಿ ಮಾಡಲಾಗ್ತಾ ಇದೆ. ಯುಎಇಯ ಅಲ್ ರುವಾಯಿಸ್ ಪ್ರದೇಶದ ಮೇಲೆ ಮಾಡಿರುವಂತಹ ಅಟ್ಯಾಕ್ ಇದು. ಯುಎಇ ರಾಡಾರ್ ಸಿಸ್ಟಮ್ ಮೇಲೆ ಇರಾನ್ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕದ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಈ ಹಿಂದೆಯೂ ಕೂಡ ಕಳೆದ 2 ಅಥವಾ 3 ದಿನಗಳ ಹಿಂದೆಯೂ ಕೂಡ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಟಾರ್ಗೆಟ್ ಮಾಡಿ ಮಿಸೈಲ್ಗಳ ಮೂಲಕ ಇರಾನ್ ದಾಳಿ ಮಾಡಿತ್ತು. ಇದೀಗ ದಾಳಿಗೆ ಪ್ರತಿದಾಳಿ, ಸೇಡಿಗೆ ಸೇರನ್ನ ತೀರಿಸಿಕೊಳ್ತಾ ಇದೆ ಇರಾನ್. ಇದೀಗ ಮತ್ತೊಮ್ಮೆ ಅಮೆರಿಕದ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ. ಇರಾನ್ ಮಾಡ್ತಾ ಇರುವಂತಹ ಭೀಕರ ದಾಳಿ ಇದು. ಅಮೆರಿಕದ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಈ ರೀತಿಯಾಗಿ ಭೀಕರವಾಗಿ ದಾಳಿ ಮಾಡಲಾಗ್ತಾ ಇದೆ. ಅರಬ್ ರಾಷ್ಟ್ರಗಳ ಅಮೆರಿಕ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ದಾಳಿ ಇದು. ಕಾರಣ ಏನು ಅಂತಂದ್ರೆ ಇಂತಹ ಒಂದು ಭಾಗಗಳನ್ನೇ ಅಮೆರಿಕ ಕೂಡ ಟಾರ್ಗೆಟ್ ಮಾಡಿತ್ತು. ಅದಾದ ನಂತರ ಈ ರೀತಿಯಾಗಿ ದಾಳಿ ಮಾಡಲಾಗ್ತಿದೆ. ಇರಾನ್ ಮಾಡ್ತಾ ಇರುವಂತಹ ಭೀಕರ ದಾಳಿ ಇದು. ಅರಬ್ ರಾಷ್ಟ್ರಗಳ ಅಮೆರಿಕ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ, ವಿಶೇಷವಾಗಿ ಇರಾನ್ ಇರಲಿ ಅಥವಾ ಅಮೆರಿಕ ಇರಲಿ, ಪ್ರತಿ ಬಾರಿ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು.